ಹಾಯ್ ಹೆಲೋ ನಮಸ್ತೆ. ಚೈತ್ರಾ ಕುಂದಾಪುರ ಹಿಂದೂ ಪರ ಫೈರ್ ಬ್ರ್ಯಾಂಡ್ ಭಾಷಣಕಾರ್ತಿ. ಪ್ರಕರಣವೊಂದರಲ್ಲಿ ಸಿಲುಕಿದ ಚೈತ್ರಾ ಕುಂದಾಪುರ ಜೈಲುವಾಸ ಅನುಭವಿಸಿದ್ರು. ವಿವಾದಕ್ಕೆ ಸಿಲುಕಿದ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೆ ಚೈತ್ರಾ ಜೀವನದಲ್ಲಿ ಆದ ಬದಲಾವಣೆಗಳು ಏನೇನ್ ಗೊತ್ತಾ? ಬಿಗ್ ಬಾಸ್ ಶೋ ಇಂದ ತಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನ ಅತಿಥಿಗಳು ಹೇಳಬೇಕಿತ್ತು. ಚಟುವಟಿಕೆ ಅನುಸಾರ ಚೈತ್ರ ಕುಂದಾಪುರ ಬಿಗ್ ಬಾಸ್ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಎಷ್ಟೋ ಭಾಷಣಗಳಲ್ಲಿ ನಾನು ಬೈದಿದ್ದೆ. ಆದರೆ ಬಿಗ್ ಬಾಸ್ ನನಗೆ ಜೀವನವನ್ನೇ ನೀಡಿದೆ. 16ನೇ ವಯಸ್ಸಿಗೆ ಸಾಮಾಜಿಕ ಜೀವನಕ್ಕೆ ಬಂದೆ. ಪಿಯುಸಿ ಸಮಯದಲ್ಲೇ ಸಂಘಟನೆ ಹೋರಾಟ ಅಂತ ಶುರು ಮಾಡಿದೆ. ರೋಹಿಣಿ ಮಗಳು ಬೀದಿಯಲ್ಲಿ ಹೆಣ ಆಗ್ತಾಳೆ, ಅವಳು ಜೀವಂತವಾಗಿ ಮನೆಗೆ ಬರುವವಳಲ್ಲ ಅಂತ ಜನ ಹೇಳ್ತಾ ಇದ್ರು. ದಿನ ಬೆಳಗಾದ್ರೆ ಬೆದರಿಕೆ ಕರೆ, ದಾಳಿ, ಕೇಸ್ ಇದರಲ್ಲೇ ಬದುಕ್ತಿದ್ದೆ. ಒಂದ್ ರಾತ್ರಿ ಕಳೆಯೋದ್ರಲ್ಲಿ ಎಲ್ಲವನ್ನೂ ಕಳ್ಕೊಂಡ್ವಿ. ಅಲ್ಲಿಗೆ ಮುಗೀತು. ಜೀವನ ಇಲ್ಲ ಅಂದ್ಕೊಂಡ್ವಿ. ಒಂದ್ ಫೋನ್ ಬಂತು. ದೇವರ ಫೋಟೋದಿಂದ ಹೂ ಬಿತ್ತು. ನಾನು ಬಿಗ್ ಬಾಸ್ ಇಂದ ಫೋನ್ ಮಾಡ್ತಿದ್ದೀನಿ, ನಿಮ್ಮ ಹೆಸರನ್ನ ಸಜೆಸ್ಟ್ ಮಾಡಿದ್ದೇನೆ ಎಂದ್ರು. ದೇವರ ಹೂ ಬಿತ್ತು ಎಂಬ ಏಕೈಕ ಕಾರಣದಿಂದ ನಾನು ಬಿಗ್ ಬಾಸ್ ಅನ್ನ ಒಪ್ಕೊಂಡೆ. ಆ ನಿರ್ಧಾರ ಮಾಡಿಲ್ಲ ಅಂದಿದ್ರೆ ನಾನು ಕಳ್ಕೊಂಡಿದ್ದೆಲ್ಲವೂ ಅಷ್ಟು ಸುಲಭವಾಗಿ ವಾಪಸ್ ಸಿಗ್ತಿರ್ಲಿಲ್ಲ. ನಾನು ಜೈಲಿನಲ್ಲಿರುವಾಗ ನನ್ನ ತಾಯಿ ಮುಖ ತೋರಿಸಲು ಆಗದ ಪರಿಸ್ಥಿತಿಯಲ್ಲಿದ್ರು. 3 ಜನ ಹೆಣ್ಮಕ್ಳು, ದುಡಿಯೋರಿಲ್ಲ ಎಂಬ ಪರಿಸ್ಥಿತಿಯಲ್ಲಿದ್ದ ನನಗೆ ನಮ್ಮಮ್ಮ ಬಿಗ್ ಬಾಸ್ ಮನೆಯೊಳಗೆ ಬಂದ್ ಹೋದ್ರು. ಆಮೇಲೆ ಅವರೇ ಹೀರೋಯಿನ್. ನಮ್ಮ ಅಮ್ಮ ಒಂದಿನ ಬಂದ್ ಹೋದ್ರು ಅಂತ ಇವತ್ತಿಗೂ ನನ್ನ ತಾಯಿಯ ಬಳಿ ಕೆಲವರು ಫೋಟೋ ತೆಗೆಸ್ಕೊಳ್ತಾರೆ. ಬಿಗ್ ಬಾಸ್ ಯಾರಿಗೇನ್ ಕೊಟ್ಟಿದ್ಯೋ ಇಲ್ವೋ ಗೊತ್ತಿಲ್ಲ, ನನಗೆ ಪುನರ್ಜನ್ಮ ನೀಡಿದೆ. ನಮ್ಮ ಮನೆಯ ದೇವರ ಮನೆಯಲ್ಲಿ ಕಲರ್ಸ್ ಕನ್ನಡದ ಲೋಗೋ ಇಟ್ಕೊಂಡಿದ್ದೀನಿ. ಇದಲ್ಲದೆ ಹೋಗಿದ್ರೆ ನಮ್ಮ ಬದುಕು ಇಷ್ಟು ಸುಲಭವಾಗ್ತಿರ್ಲಿಲ್ಲ. ಇದಕ್ಕಾಗಿ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಮದುವೆಯೇ ಆಗೋಕೆ ಆಗಲ್ಲ ಎಂಬ ಪರಿಸ್ಥಿತಿ ಬಂದಿತ್ತು. ಅಲ್ಲಿಂದಾಚೆಗೆ ಬಿಗ್ ಬಾಸ್ ಎಂಬ ಒಂದು ಕಾರಣ ಸಾಕಾಯ್ತು, ಮದುವೆ ಸುಲಭವಾಗಿ ಆಗೋದಕ್ಕೆ. ಬಿಗ್ ಬಾಸ್ ಪ್ರತಿನಿಧಿಯಾದ ರಜತ್ ನಮ್ಮ ಮದುವೆ ಶಾಸ್ತ್ರ ನಡೆಸ್ಕೊಟ್ರು. ದೇವರು ಯಾವತ್ತೂ ಕಾಣಿಸಲ್ಲ, ನಮ್ಮ ಕಣ್ಣಿಗೆ ಕಾಣಿಸದ ದೇವರು ಬಿಗ್ ಬಾಸ್ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ ಚೈತ್ರಾ ಕುಂದಾಪುರ.